ಇವತ್ತು ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ನೀರಿಟ್ಕೊತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ನೀರು ಕಾಯಕ್ಕಿಡೋಣ. ನೀರು ಕುದಿಯಕ್ಕೆ ಬಂದಿದೆ. ಅದಕ್ಕೆ ಇವಾಗ ನೂಡಲ್ಸ್ನ ಸೇರಿಸ್ಕೊಳ್ಳೋಣ. ಈಗ ಅದನ್ನು ಕುದಿಯಕ್ಕೆ ಬಿಡೋಣ. ಚೆನ್ನಾಗಿ ನೂಡಲ್ಸು ಬೇಯಬೇಕು. ಒಂದ್ಸತಿ ಕಲಸಿ ಇಟ್ಬಿಡಬೇಕು. ಈಗ ನೋಡಿ ಸ್ಟಾರ್ಟ್ ಆಗಿದೆ ಬೇಯಕ್ಕೆ. ಈಗ ಒಂದ್ಸತಿ ತಿರುಗಿಸ್ಕೋಬೇಕು, ಇಲ್ದಿದ್ರೆ ಉಪ್ಪು ಬಂದ್ಬಿಡುತ್ತೆ. ಈಗ ಬೆಂದಿದೆಯಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಈಗ ಆಲ್ರೆಡಿ ನೂಡಲ್ಸ್ ಬೇಯ್ತಾ ಬಂದಿದೆ. ಈಗ ಇನ್ನೊಂದು ಕಡೆ ಬಾಣಲಿ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು. ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಎಲೆಕೋಸನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಕ್ಯಾರೆಟ್ ಇದ್ರೆ ಕ್ಯಾರೆಟ್ನ ಸೇರಿಸ್ಕೋಬೋದು. ಈಗೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅದು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾವು ಆಲ್ರೆಡಿ ನೂಡಲ್ಸ್ ಬೇಯಕ್ಕೂ ಉಪ್ಪು ಹಾಕಿದ್ದೀವಿ. ಇದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ 1 ಸ್ಪೂನು. ಈಗೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಬೇಯಿಸ್ಕೋಬೇಕು.
ಇದಕ್ಕೆ ಒಂಚೂರು ಒಂದು 1/4 ಸ್ಪೂನು ಚಿಲ್ಲಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಗರಂ ಮಸಾಲ 1/4 ಸ್ಪೂನು, ಒಂದು 1/4 ಸ್ಪೂನು ಧನಿಯಾ ಪೌಡರ್, ಪೆಪ್ಪರ್ ಪೌಡ್ರ್ 1/4 ಸ್ಪೂನು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಸಾಲೆ ಎಲ್ಲ ತರಕಾರಿಗೆ ಹಿಡಿಬೇಕು. ಈಗ ಈ ಕಡೆ ನೂಡಲ್ಸ್ ಬೇಯ್ತಾ ಇದೆ. ನೋಡಿ ಆಲ್ರೆಡಿ ಬೇಯ್ತಾ ಬಂದಿದೆ, ಸಾಫ್ಟ್ ಆಗಿದೆ ನೋಡಿ. ಇದಕ್ಕೆ ಇವಾಗ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಸೋಯಾ ಸಾಸು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ವಿನಿಗರ್ ಸ್ವಲ್ಪ, ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ನೂಡಲ್ಸ್ ಬೆಂದಿದೆ, ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಈಗ ನೂಡಲ್ಸ್ ಇರಲಿರೋ ನೀರೆಲ್ಲ ಬಗ್ಗಿಸ್ಕೊಂಡು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ನೂಡಲ್ಸ್ಗೆ ಚೆನ್ನಾಗಿ ಹಿಡಿಬೇಕು. ಈಗ ಇನ್ನು 1/4 ಸ್ಪೂನು ಚಿಲ್ಲಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಇನ್ನು 1/4 ಸ್ಪೂನು ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಸಾಸ್, ಆಗ 1/4 ಸ್ಪೂನ್ ಸೇರಿಸ್ಕೊಂಡಿದ್ವಿ. ಇನ್ನು 1/4 ಸ್ಪೂನ್ ಇವಾಗ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಒಂದೇ ಸತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಈಗೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ನೂಡಲ್ಸ್ಗೆ ಹೊಂದ್ಕೋಬೇಕು. ಒಂದು ನಿಮಿಷ ಬೇಯಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ.
ಹೀಗೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ, ನೂಡಲ್ಸು ರೆಡಿಯಾಗಿದೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.